ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವ್ಲಾಗ್ಸ್ ವಿತ್ ಚೈತ್ರ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಇವತ್ತು ಗುರುಪೌರ್ಣಿಮೆ ಆಗಿರೋದ್ರಿಂದ ಬೆಳಗ್ಗೆನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗೆ ಇವತ್ತಿನ ದಿನ ಎಲ್ಲ ಎಲ್ರಿಗೂ ಒಳ್ಳೆಯದಾಗಲಿ, ಗುರುಪೌರ್ಣಿಮೆ ಹಬ್ಬದ ಆರ್ಥಿಕ ಶುಭಾಶಯಗಳು ಅಂತಲೇ ಹೇಳ್ತೀನಿ. ಶ್ರೀ ರಾಘವೇಂದ್ರ ಸ್ವಾಮಿ ಹಾಗೂ ಶಿರಡಿ ಸಾಯಿಬಾಬಾ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ. ಇವತ್ತು ಶಿರಡಿ ಸಾಯಿಬಾಬಾ ಮತ್ತು ರಾಘವೇಂದ್ರ ಸ್ವಾಮಿಗಳನ್ನ ದರ್ಶನ ಮಾಡೋದ್ರಿಂದ ಇಷ್ಟಾರ್ಥಗಳು ಲಭಿಸುತ್ತೆ ಅಂತ ಹೇಳ್ತಾರೆ. ಆದರೆ ನಾನು ಮನೆಯಲ್ಲಿನೇ ಪೂಜೆ ಮಾಡೋದಕ್ಕೆ ತಯಾರಿನ ಮಾಡ್ಕೋತಾ ಇದ್ದೀನಿ. ನೀವು ನೋಡ್ತಿರ್ಬೋದು, ಎಲ್ಲರೂ ಕೂಡ ಮನೆಯಲ್ಲಿ ನಿಮ್ಮ ಇಷ್ಟಾರ್ಥಗಳನ್ನ ಬೇಡ್ಕೊಂಡು ಇವತ್ತು ಪೂಜೆನ ಮಾಡಿದ್ರೆ ಸಕಲಾರ್ಥ ಪ್ರಾಪ್ತಿ ಆಗುತ್ತೆ ಅಂತ ಹೇಳ್ತಾರೆ. ನೀವು ಕೂಡ ಟ್ರೈ ಮಾಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ದೇವ್ರ ಪಾತ್ರೆಗಳೆಲ್ಲನೂ ನೆನ್ನೆನೇ ತೊಳೆದ್ಬಿಟ್ಟು ಇಟ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಆದರೆ ನನ್ನ ತಲೆಗೆ ಸ್ನಾನ ಮಾಡಿಲ್ಲದೆ ಇರೋ ಕಾರಣ ಇವತ್ತೇ ಬೆಳಗ್ಗೆ ದೇವ್ರ ಪಾತ್ರೆಗಳನ್ನ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಮೊದಲಿಗೆ ಬತ್ತಿಗಳೆಲ್ಲನೂ ತೆಗೆದು ಎತ್ತಿಟ್ಕೊತೀನಿ. ನೀವು ನೋಡ್ತಿರ್ಬೋದು, ನನ್ನ ಅಡುಗೆ ಮನೆಯಲ್ಲಿ ಚಿಕ್ಕ ಪುಟ್ಟ ದೇವರ ವಿಗ್ರಹಗಳೇ ಜಾಸ್ತಿ ಇದೆ. ಇದನ್ನೆಲ್ಲ ಯಾವ ರೀತಿ ಕ್ಲೀನ್ ಮಾಡ್ಕೊತೀನಿ ಅಂತ ನೀವು ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಜಾಸ್ತಿ ಏನು ಪದಾರ್ಥಗಳನ್ನ ನಾನು ಯೂಸ್ ಮಾಡೋದಿಲ್ಲ ದೇವ್ರ ಪಾತ್ರೆಗಳನ್ನ ತೊಳೆಯೋದಕ್ಕೆ. ದೇವ್ರ ಮನೇಲಿ ಜಾಸ್ತಿ ವಿಗ್ರಹಗಳನ್ನ ಇಟ್ಕೊಂಡಿರೋದ್ರಿಂದ ನಮ್ಮ ಮನೆಯಲ್ಲಿ ಯಾವಾಗ್ಲೂ ಈ ವಿಗ್ರಹಗಳನ್ನ ಮೊದಲಿಂದನೂ ನಮ್ಮ ಅತ್ತೆಯವರು ಪೂಜೆ ಮಾಡ್ಕೊಂಡಿರೋ ಬಂದಿರೋದ್ರಿಂದ ನಾನು ಕೂಡ ಅದನ್ನೇ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀನಿ. ವಿಗ್ರಹಗಳೆಲ್ಲನೂ ನೀಟಾಗಿ ಕ್ಲೀನ್ ಮಾಡ್ಕೋಬೇಕಲ್ವ. ಅದಕ್ಕೆ ನಾನಿಲ್ಲಿ ಬರೀ 2 ಪದಾರ್ಥನ ಯೂಸ್ ಮಾಡಿ ಯಾವಾಗ್ಲೂ ನಾನು ದೇವ್ರ ಪಾತ್ರೆಗಳನ್ನ ಕ್ಲೀನ್ ಮಾಡ್ಕೋತೀನಿ. ಅದ್ಯಾವುದಪ್ಪ ಅಂತ ಅಂದರೆ, ನನಗೆ ನಮ್ಮಮ್ಮ ಹೇಳ್ಕೊಟ್ಟಿರೋ ಅಂಥ ಟಿಪ್ಸ್ನ ನಾನು ಯಾವಾಗಲೂ ಫಾಲೋ ಮಾಡ್ತೀನಿ. ನಾನಿಲ್ಲಿ ರಂಗೋಲಿ ಪುಡಿ ಮತ್ತು ಹುಣಸೆ ಹಣ್ಣನ್ನು ಬಳಸಿ ದೇವ್ರ ಪಾತ್ರೆನ ಯಾವಾಗಲೂ ಕ್ಲೀನ್ ಮಾಡ್ಕೊತೀನಿ. ರಂಗೋಲಿ ಪುಡಿ ಜೊತೆಗೆ ಹುಣಸೆ ಹಣ್ಣನ್ನು ಸೇರಿಸಿ ನಾವು ದೇವ್ರ ಪಾತ್ರೆಗಳನ್ನ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಯಾವುದೇ ಜಿಡ್ಡಿನ ಅಂಶ ಇದ್ದರೂ ಕೂಡ ಮತ್ತು ಯಾವುದೇ ಕಲೆ ಇದ್ದರೂ ಕೂಡ ನೀಟಾಗಿ ಕ್ಲೀನ್ ಆಗುತ್ತೆ. ನೀವು ನೋಡ್ತಿರ್ಬೋದು, ಎಣ್ಣೆ ಜಿಡ್ಡು ಅಲ್ಲಲ್ಲೇ ಇದೆ ದೀಪದಲ್ಲಿ, ಅದು ಕೂಡ ನೀಟಾಗಿ ಕ್ಲೀನ್ ಆಗ್ತಿದೆ. ನಾನಿಲ್ಲಿ ಯಾವಾಗಲೂ ಕೂಡ ದೇವ್ರ ಪಾತ್ರೆ ತೊಳಿಬೇಕಿದ್ರೆ ಈ ಒಂದು ಟಿಪ್ಸ್ನೇ ಫಾಲೋ ಮಾಡೋದು. ಯಾಕಂತಂದರೆ ನೀಟಾಗಿ ಬೇಗನೆ ಕ್ಲೀನ್ ಆಗಿಬಿಡುತ್ತೆ. ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕ್ಲೀನ್ ಆಗ್ತಿದೆ ಅಂತ. ತೊಳೆದ ಮೇಲೆ ಒಂದು ಸಲ ತೋರಿಸ್ತೀನಿ. ದೇವ್ರ ಪಾತ್ರೆಗಳನ್ನ ನಾವು ಯಾವಾಗ್ಲೂ ಸೋಪ್ ಆಗಿರ್ಬೋದು ಅಥವಾ ವಿಮ್ ಲಿಕ್ವಿಡ್ಡು ಆ ಥರದ್ರಲ್ಲಿ ತೊಳೆದ್ರೆ ಏನಾಗುತ್ತೆ ಅಂದರೆ ಅದು ಅವಾಗಿಗೆ ಮಾತ್ರ ಚೆನ್ನಾಗಿ ಕಾಣುತ್ತೆ. ಆಮೇಲೆ ಬರ್ತಾ ಬರ್ತಾ ಒನ್ ಡೇ 2 ಡೇ ಆದಮೇಲೆ ಕಪ್ಪಾಗ್ತಾ ಬಂದುಬಿಡುತ್ತೆ. ಆವಾಗ ಪಾತ್ರೆಗಳೆಲ್ಲ ಹಾಳಾಗ್ಬಿಡುತ್ತೆ ದೇವ್ರ ಪಾತ್ರೆಗಳು. ಹಾಗಾಗಿ ಈ ಒಂದು ಟಿಪ್ಪನ್ನು ನೀವು ಫಾಲೋ ಮಾಡಿ. ನಿಜವಾಗ್ಲೂ ಪದೇ ಪದೇ ಹೀಗೇ ಯೂಸ್ ಮಾಡಿಕೊಂಡು ನೀವು ದೇವ್ರ ಪಾತ್ರೆಗಳನ್ನ ತೊಳ್ಕೊತೀರಾ. ನಾನು ಎಲ್ಲನೂ ಕೂಡ ಒಂದು ಸಲ ನೀಟಾಗಿ ರಂಗೋಲಿ ಪುಡಿ ಮತ್ತು ಹುಣಸೆಹಣ್ಣನ್ನು ಹಾಕಿ ಉಜ್ಜಿ ಇಟ್ಕೊತಾ ಇದ್ದೀನಿ. ಒಂದೇ ಸಲ ಈ ಥರ ಉಜ್ಜಿ ಇಟ್ಕೊಂಡ್ಬಿಟ್ರೆ ತೊಳೆದ್ಬಿಟ್ಟು ಇಟ್ಕೊಳ್ಳೋದಕ್ಕೆ ಕರೆಕ್ಟ್ ಆಗುತ್ತೆ ಅಂತ ಹೇಳಿಬಿಟ್ಟು ಎಲ್ಲನೂ ಕೂಡ ಈ ಥರ ಉಜ್ಜಿ ಇಟ್ಕೊತಾ ಇದ್ದೀನಿ. ನಾನು ಯಾವಾಗಲೂ ದೇವ್ರ ಪಾತ್ರೆನ ತೊಳೆಯೋದಿಲ್ಲ. 15 ದಿನಕ್ಕೊಂದು ಸಲ ದೇವ್ರ ಪಾತ್ರೆನ ತೊಳಿತೀನಿ. ಯಾವಾಗಾದ್ರೂ ಈ ಥರ ಶ್ರಾವಣದಲ್ಲಾಗಿರ್ಬೋದು, ಆಷಾಢದಲ್ಲಾಗಿರ್ಬೋದು, ಆವಾಗ ಪ್ರತಿ ಶುಕ್ರವಾರ ತೊಳಿತೀನಿ. ನಮ್ಮ ಮನೆಯಲ್ಲಿ ಪ್ರತಿ ಶುಕ್ರವಾರನೇ ದೇವ್ರ ಪಾತ್ರೆನ ತೊಳೆದು ದೀಪ ಹಚ್ಚಿ ಪೂಜೆ ಮಾಡೋ ಅಂಥದ್ದು. ಒಬ್ಬೊಬ್ಬರು ಹಿಂದೆ ಗುರುವಾರ ತೆಗೆದು ತೊಳೆಯೋದು ಆ ಥರ ಎಲ್ಲ ಮಾಡ್ತಾರೆ. ಆದರೆ ನಮ್ಮಮ್ಮ ಮನೆಯಲ್ಲಿ ಯಾವಾಗ್ಲೂ ಶುಕ್ರವಾರ ಬೆಳಗ್ಗೆ ಎದ್ದು ತಲೆಗೆ ಸ್ನಾನ ಮಾಡಿ ಆಮೇಲೆ ದೇವ್ರ ಪಾತ್ರೆನ ತೆಗೆದು ತೊಳೆದು ಪೂಜೆ ಮಾಡೋ ಅಂಥದ್ದು. ಒಬ್ಬೊಬ್ಬರು ಒಂದೊಂದು ಥರ ರೂಢಿನ ಮಾಡ್ಕೊಂಡಿರ್ತಾರೆ. ಇವಾಗೆಲ್ಲರೂ ಕೂಡ ಹಿಂದಿನ ದಿನವೇ ದೇವ್ರ ಪಾತ್ರೆನ ತೆಗೆದು ತೊಳೆದು ಕ್ಲೀನ್ ಮಾಡಿ ದೇವ್ರ ಮನೆಯೂ ಕ್ಲೀನ್ ಮಾಡಿ ಇಟ್ಕೊಂಡ್ಬಿಟ್ಟು ಬೆಳಗ್ಗೆ ಎದ್ದು ದೀಪನ ಹಚ್ತಾರೆ. ಹಾಗೆ ಮಾಡಬಾರ್ದು. ಯಾಕಂದರೆ ಬೆಳಗ್ಗೆ ಎದ್ದ ತಕ್ಷಣ ಶುಭ್ರವಾಗಿ ತಲೆಗೆ ಸ್ನಾನ ಮಾಡಿದ ಮೇಲೇ ದೇವ್ರ ಪಾತ್ರೆನ ತೆಗೆದು ತೊಳೆದು ಆನಂತರ ದೇವ್ರ ಮನೆನ ಒರೆಸಿ ಆಮೇಲೆ ಪೂಜೆ ಮಾಡೋ ಅಂಥದ್ದು ನನಗೆ ನಮ್ಮಮ್ಮ ಹೇಳ್ಕೊಟ್ಟಿರೋ ಅಂಥದ್ದು. ನಮ್ಮಮ್ಮ ಕೂಡ ಅದೇ ರೀತಿ ಮಾಡೋದು. ಎಲ್ಲ ಪಾತ್ರೆಗಳನ್ನೂ ಕೂಡ ನಾವು ಆವಾಗಲೇ ಕ್ಲೀನ್ ಮಾಡಿಕೊಂಡು ಆವಾಗಲೇ ಪೂಜೆ ಮಾಡಿದ್ರೆ ಒಂಥರ ಮನಸ್ಸಿಗೆ ಸಮಾಧಾನ ಅನಿಸುತ್ತೆ. ನಾನು ಯಾವಾಗಲೂ ಅದೇ ಟಿಪ್ಪನ್ನು ಫಾಲೋ ಮಾಡ್ತೀನಿ. ನೀವೆಲ್ಲರೂ ಯಾವ ರೀತಿ ಮಾಡ್ತೀರಾ ಕಮೆಂಟ್ ಮಾಡಿ. ನನಗೆ ದೇವ್ರ ಪಾತ್ರೆಗಳನ್ನ ಆವಾಗವಾಗಲೇ ತೊಳೆದು ಆವಾಗವಾಗಲೇ ನೀಟ್ ಮಾಡಿ ಇಟ್ಕೊಂಡ್ರೆ ಒಳ್ಳೆಯದು. 15 ದಿನಕ್ಕೊಂದು ಸಲ ನಾನು ಯಾವಾಗ ಅಂದರೆ ಯಾವಾಗಾದರೂ ರೆಗ್ಯುಲರಾಗಿ ಪೀರಿಯಡ್ಸ್ ಆಗಿದ್ದಾಗ ಆ ಥರ ಟೈಮಲ್ಲೆಲ್ಲ ನನಗೆ ಪೂಜೆ ಮಾಡೋಕ್ಕಾಗೋದಿಲ್ಲ ಅಲ್ವಾ. ಆ ಟೈಮಲ್ಲಿ ಮಾತ್ರ ನಾನು 15 ಡೇಸ್ಗೊಂದು ಸಲ ತೆಗೆದು ಕ್ಲೀನ್ ಮಾಡ್ತೀನಿ. ಇಲ್ಲ ಅಂತ ಅಂದರೆ ವೀಕ್ಲಿ 1 ಟೈಮ್ ಆದ್ರೂ ಕ್ಲೀನ್ ಮಾಡಿ ಶುಕ್ರವಾರ ಯಾವಾಗ್ಲೂ ತಲೆಗೆ ಸ್ನಾನ ಮಾಡಿ ಪೂಜೆ ಮಾಡೋದು ನಮ್ಮ ಮನೆಯಲ್ಲಿ ಪದ್ಧತಿ. ಪೂಜೆ ಮಾಡೋಕ್ಕೂ ಮೊದಲು ನಾವು ತಲೆಗೆ ಸ್ನಾನ ಮಾಡಿ ನಂತರ ತಲೆ ಕಟ್ಟಿರೋ ಅಂತಹ ಟವಲನ್ನು ಬಿಚ್ಚಿಟ್ಟು ತಲೆಗೆ ಒಂದು ಕ್ಲಿಪ್ ಅಥವಾ ಜಡೆನ ಹೆಣ್ಕೊಂಡು ಪೂಜೆ ಮಾಡಬೇಕು.
ಒಂದಷ್ಟು ಟಿಪ್ಗಳ ಜೊತೆಗೆ ನಾನು ಯಾವಾಗ್ಲೂ ವೀಡಿಯೋಸ್ಗಳನ್ನ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ನಿಮಗೆ ಈ ಟಿಪ್ಗಳೆಲ್ಲಾದರೂ ಇಷ್ಟ ಆದರೆ ಅಥವಾ ನಿಮ್ಮನೇಲೂ ಕೂಡ ಇದೇ ಟಿಪ್ಪನ್ನು ಫಾಲೋ ಮಾಡ್ತಿದ್ರೆ ಕಮೆಂಟ್ ಮಾಡಿ. ನಾವು ಯಾವಾಗಲೂ ಇದೇ ರೀತಿ ಮಾಡೋದು. ಮೊದಲಿಗೆ ಎಲ್ಲನೂ ನೀಟಾಗಿ ಒಂದು ಸಲ ಉಜ್ಕೊಂಡು ಇಟ್ಕೊಂಡಿದ್ದೆ. ಇವಾಗೆಲ್ಲನೂ ನೀಟಾಗಿ ತೊಳ್ಕೊತಾ ಇದ್ದೀನಿ. ನೀವು ನೋಡ್ತಿರ್ಬೋದು ಎಷ್ಟು ಶೈನಿಂಗಾಗಿ ಕಾಣ್ತಾ ಇದ್ದಾವೆ ಪಾತ್ರೆಗಳು ಅಂತ. ಬೆಳ್ಳಿ ಪಾತ್ರೆ ಆಗಿರ್ಬೋದು, ತಾಮ್ರದ್ದಾಗಿರ್ಬೋದು, ನಾನು ಎಲ್ಲನೂ ಕೂಡ ಇದೇ ರೀತಿ ಕ್ಲೀನ್ ಮಾಡ್ಕೊಳ್ಳೋದು. ನೀವು ಯಾವ ರೀತಿ ಕ್ಲೀನ್ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ನನಗೆ. ಅದೇ ರೀತಿ ನೀವೆಷ್ಟು ದಿನಕ್ಕೆ ದೇವ್ರ ಪಾತ್ರೆಗಳನ್ನ ತೊಳೆದು ದೇವ್ರ ಪೂಜೆ ಮಾಡ್ತೀರಾ ಅಂತ ತಿಳಿಸಿ. ಒಬ್ಬೊಬ್ಬರು ವೀಕ್ಲಿ 1 ಟೈಮ್ ಮಾಡ್ತಾರೆ, 15 ಡೇಸ್ 1 ಟೈಮ್ ಮಾಡ್ತಾರೆ. ಇನ್ನೊಬ್ಬೊಬ್ಬರು ಮಂತ್ಲಿ ಒಂದೊಂದು ಟೈಮ್ ತೆಗೆದು ಕ್ಲೀನ್ ಮಾಡಿ ಆಮೇಲೆ ಪೂಜೆ ಮಾಡ್ತಾರೆ. ನೀವು ಯಾವ ಥರ ಮಾಡ್ತೀರಾ ಅನ್ನೋದನ್ನು ತಿಳಿಸಿ. ಇವತ್ತು ಗುರುಪೌರ್ಣಿಮೆ ಆಗಿರೋದ್ರಿಂದ ಮನೆಯಲ್ಲಿ ಕಡಲೆಕಾಳು ಉಸ್ಲಿನ ಮಾಡಿ ನೈವೇದ್ಯನ ಮಾಡಬೇಕು. ಅದು ಅಲ್ಲದೇ ಕಡಲೆಕಾಳು ಉಸ್ಲಿನ ಮಾಡ್ಕೊಂಡು ಹೋಗಿ ನೀವು ದೇವಸ್ಥಾನದಲ್ಲಿ, ಅಂದರೆ ರಾಘವೇಂದ್ರ ದೇವಸ್ಥಾನದಲ್ಲಿ ಅಥವಾ ಶಿರಡಿ ಸಾಯಿಬಾಬಾ ದೇವಸ್ಥಾನಕ್ಕೆ ಹೋಗಿ ನೀವು ದಾನ ಮಾಡೋದ್ರಿಂದ ಅಥವಾ ಫಲಾರಣ ಹಂಚೋದ್ರಿಂದ ನಿಮ್ಮ ಅಂದ್ಕೊಂಡಿದ್ದಂತಹ ಎಲ್ಲ ಕಷ್ಟಗಳು ಪರಿಹಾರ ಆಗುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ನಾನಿವತ್ತು ದೇವಸ್ಥಾನಕ್ಕೆ ಹೋಗೋಕ್ಕಾಗೋದಿಲ್ಲ ಅಂತಲೇ ಮನೇಲಿ ಪ್ರಿಪೇರ್ ಮಾಡಿ ನೈವೇದ್ಯ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇವಾಗೆಲ್ಲ ದೇವ್ರ ಪಾತ್ರೆನ ತೆಗೆದು ಕ್ಲೀನಾಗಿ ಒರೆಸಿ ಇಟ್ಕೊತಾ ಇದ್ದೀನಿ. ಹೊಸ್ದಾಗಿರೋ ಅಂತಹ ನ್ಯಾಪ್ಕಿನ್ ಆಗಿರ್ಬೋದು ಅಥವಾ ಶುಭ್ರವಾಗಿರುವಂತಹ ಬಟ್ಟೆಯಲ್ಲೇ ದೇವ್ರ ಪಾತ್ರೆಗಳನ್ನ ಒರೆಸಿ. ಯಾಕಂತಂದರೆ ಬಳಸಿರೋ ಬಟ್ಟೆಗಳನ್ನ ನಾವು ದೇವ್ರಿಗೆ ಯೂಸ್ ಮಾಡಬಾರ್ದಲ್ವ, ಹಾಗಾಗಿ ಹೇಳ್ತಾ ಇದ್ದೀನಿ. ಇವಾಗೆಲ್ಲನೂ ಪಾತ್ರೆಗಳನ್ನ ನೀಟಾಗಿ ಒರೆಸಿ ಎತ್ತಿಟ್ಕೊಂಡಿದ್ದೀನಿ. ಇವಾಗ ನಾನು ಅರಿಶಿನ ಇಟ್ಕೊಳ್ಳೋದಕ್ಕೆ ಈ ಟಿಪ್ನ ಫಾಲೋ ಮಾಡ್ತೀನಿ ಯಾವಾಗ್ಲೂ. ನೀವು ಯಾವ ರೀತಿ ಮಾಡ್ತೀರಾ ಅಂತ ನೋಡ್ಕೊಳ್ಳಿ. ಒಂದು ಚಿಕ್ಕ ಬಟ್ಲನ್ನ ತೊಗೊಂಡು ಅದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಒಂದು ಸ್ವಲ್ಪ ಅರಿಶಿನ ಹಾಕ್ಕೊಂಡು ನಾನಿಲ್ಲಿ ತೆಳುವಾಗಿ, ಅಂದರೆ ಒಂದು ಹದಕ್ಕೆ ಬರುವಷ್ಟು ಕಲಿಸ್ಕೊತಾ ಇದ್ದೀನಿ. ಈ ರೀತಿ ಮಾಡೋದ್ರಿಂದ ಅರಿಶಿನ ಬೇಗ ನಾವು ಇಟ್ಕೋಬೋದು ಮತ್ತು ಬೇಗ ಅದು ಉದುರೋದಿಲ್ಲ ಅಂತ. ಯಾವಾಗಲೂ ಇದೇ ರೀತಿ ನಾನು ದೇವ್ರ ಪಾತ್ರೆಗಳಿಗೆ ಅಥವಾ ದೇವ್ರ ವಿಗ್ರಹಗಳಿಗೆ ಇದೇ ರೀತಿ ನಾನು ಅರಿಶಿನ ಕುಂಕುಮನ ಇಟ್ಕೋತೀನಿ. ಇದನ್ನು ಇಡೋದ್ರಿಂದ ಚೆನ್ನಾಗೂ ಕಾಣುತ್ತೆ, ಹಾಗೆ ನೀಟಾಗಿ ಸ್ಟಿಫಾಗಿ ಅರಿಶಿನ ಕುತ್ಕೊಳ್ಳುತ್ತೆ. ಇಲ್ಲ ಅಂತ ಅಂದರೆ ಗಾಳಿಗೆಲ್ಲ ಉದುರೋಗ್ಬಿಟ್ಟಿರುತ್ತೆ ಪೂಜೆ ಮಾಡೋ ಅಷ್ಟರಲ್ಲಿ. ನೀವು ನೋಡ್ತಿರ್ಬೋದು ನಾನು ಎಲ್ಲ ದೇವ್ರ ವಿಗ್ರಹಗಳಿಗೂ ಕೂಡ ಮೊದಲು ಅರಿಶಿನ ಇಟ್ಕೋತಾ ಇದ್ದೀನಿ, ಆನಂತರ ನಾನು ಕುಂಕುಮನ ಇಟ್ಕೋತೀನಿ. ಎಲ್ಲರ ಮನೇಲೂ ಒಂದೇ ಥರ ಪೂಜೆ ಮಾಡಬೇಕು ಅನ್ನೋ ಪದ್ಧತಿ ಏನಿಲ್ಲ. ಒಬ್ಬೊಬ್ಬರು ಇಷ್ಟ ಒಂದೊಂದು ಥರ ಇರುತ್ತೆ. ಆದರೆ ನಮ್ಮ ಮನೇಲಿ ನಾನು ಇದೇ ರೀತಿ ಮಾಡೋದು. ಇದನ್ನು ನನ್ನ ಹಸ್ಬೆಂಡು ನನಗೆ ಹೇಳ್ಕೊಟ್ಟಿದ್ದು, ಹಾಗಾಗಿ ನಾನು ಈ ಟಿಪ್ಪನ್ನು ಯಾವಾಗಲೂ ಫಾಲೋ ಮಾಡ್ತೀನಿ. ಅದು ಅಲ್ಲದೆ ನಮ್ಮ ಹಸ್ಬೆಂಡು ಯಾವಾಗಲೂ ಕೂಡ ಪೂಜೆ ಮಾಡೋದ್ರಿಂದ ನನಗೆ ಆವಾಗವಾಗ ಸ್ವಲ್ಪ ಈ ಥರ ವಿಷಯಗಳನ್ನ ನಾನು ತಿಳ್ಕೊಂಡಿರ್ತೀನಿ. ನೀವು ನೋಡ್ತಿರ್ಬೋದು ಇವಾಗ ಅರಿಶಿನ ಇಟ್ಟಿದ್ದಾಗಿದೆ, ಕುಂಕುಮನೂ ಕೂಡ ನನ್ನ ಮೇಲೆ ಇಡ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ ನೀವೇ ನೋಡ್ತಾ ಇದ್ದೀರಾ. ನೋಡೋದಕ್ಕೂ ಚೆನ್ನಾಗಿ ಕಾಣುತ್ತೆ, ಹಾಗೆ ಅರಿಶಿನ ಕೂಡ ಉದುರೋಗೋದಿಲ್ಲ. ಮತ್ತು ನಾವು ದೇವ್ರ ಪಾತ್ರೆನ ತೆಗೆದು ತೊಳೆಯೋವರೆಗೂ ಕೂಡ ಅದೇ ರೀತಿ ಇರುತ್ತೆ. ಇವಾಗ ನಾನು ದೇವ್ರ ಪಾತ್ರೆನ ಇಟ್ಕೋತೀನಲ್ವ, ಆ ಪ್ಲೇಟಲ್ಲಿ ಓಂ ಅಂತ ಇದೆಯಲ್ಲ ಅಲ್ಲಿಗೆ ಅರಿಶಿನ ಇಟ್ಕೊಂಡು ಅಲ್ಲಿಗೂ ಕೂಡ ಅರಿಶಿನ ಕುಂಕುಮನ ಸುತ್ತ ಇಟ್ಕೋತೀನಿ. ಪ್ಲೇಟ್ ಸುತ್ತ ನೀವು ನೋಡ್ತಿರ್ಬೋದು ಓಂ ಅಂತ ಇದೆಯಲ್ಲ ಅಲ್ಲಿ ಕೂಡ ನಾನು ಅರಿಶಿನ ಇಟ್ಕೊಂಡಿದ್ದೀನಿ. ಅದ್ರ ಮಧ್ಯೆ ಕುಂಕುಮನ ಕೂಡ ಇಟ್ಕೋತೀನಿ. ಗಳೆಲ್ಲನೂ ಇದೇ ಪ್ಲೇಟಲ್ಲಿ ನಾನು ಜೋಡಿಸಿ ಇರೋದ್ರಿಂದ ಇದನ್ನು ಕೂಡ ಅರಿಶಿನ ಕುಂಕುಮನ ಇಟ್ಟು ನಾನು ರೆಡಿನ ಮಾಡ್ಕೊತಾ ಇದ್ದೀನಿ. ನೀವು ನೋಡ್ತಿರ್ಬೋದು ಪ್ಲೇಟ್ ಸುತ್ತಲೂ ನಾನು ಅರಿಶಿನ ಕುಂಕುಮನ ಇಟ್ಟು ಮಧ್ಯದಲ್ಲಿ ಕೂಡ ಅರಿಶಿನ ಇಟ್ಟು ಕುಂಕುಮನ ಇಟ್ಕೊಂಡಿದ್ದೀನಿ. ಈ ರೀತಿ ಮಾಡೋದ್ರಿಂದ ನಮಗೆ ದೇವ್ರ ಪೂಜೆನ ಮಾಡಬೇಕಿದ್ರೆ ನಾವೇನಾದರೂ ಬೇಡಿಕೊಂಡು ಈ ರೀತಿ ಮಾಡೋದ್ರಿಂದ ಅದು ಫಲಿಸುತ್ತೆ ಅಂತ ಹೇಳ್ತಾರೆ. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ. ನೀವು ಯಾವ ರೀತಿ ಪ್ಲೇಟ್ಗಳನ್ನ ಇಟ್ಕೊಂಡಿದ್ದೀರಾ, ಅಂದರೆ ದೇವ್ರ ಪಾತ್ರೆಗಳನ್ನ ಇಟ್ಕೊಂಡಿದ್ದೀರಾ ಅದನ್ನು ಕೂಡ ಕಮೆಂಟ್ ಮಾಡಿ. ನಾನು ಈ ಥರ ಒಂದು ಪ್ಲೇಟ್ನ ಇಟ್ಕೊಂಡಿದ್ದೀನಿ, ಇನ್ನೊಂದು ಪ್ಲೈನ್ ಪ್ಲೇಟ್ನ ಇಟ್ಕೊಂಡಿದ್ದೀನಿ. ಅದು ಕೂಡ ನೀವು ನೋಡ್ತಿರ್ಬೋದು ಈ ರೀತಿ ಡಿಸೈನಲ್ಲಿದೆ. ಒಂದು ಫುಲ್ಲು ಪ್ಲೈನ್ ಇದೆ. ಅದನ್ನು ನಾನು ಡಿಮಾರ್ಟಲ್ಲಿ ತೊಗೊಂಡಿದ್ದು, ಎಲ್ಲ ಕಡೆ ಸಿಗುತ್ತೆ ಅದು. ಇವಾಗ ದೇವ್ರ ವಿಗ್ರಹಗಳೆಲ್ಲನೂ ಜೋಡಿಸ್ಕೊತಾ ಇದ್ದೀನಿ. ನೀವು ನೋಡ್ತಿರ್ಬೋದು ವಿಗ್ರಹಗಳು ಎಷ್ಟೊಂದಿದೆ ಅಂತ. ಪ್ಲೇಟ್ ತುಂಬ ಇದೆ. ಒಂದಷ್ಟು ನಮ್ಮ ಮನೆಯವ್ರಿಗೆ ದಾನ ಬಂದಿದ್ದು, ಇನ್ನೊಂದಷ್ಟು ನಾವು ಮುಂಚೆಯಿಂದಲೂ ಪೂಜೆ ಮಾಡಿಕೊಂಡು ಬಂದಿರೋ ಅಂಥದ್ದು. ಇವಾಗ ಕಾಮಾಕ್ಷಿ ದೀಪನ ಇಟ್ಟು ಅದಕ್ಕೆ ಬತ್ತಿನ ಹಾಕ್ತಾಯಿದ್ದೀನಿ. ಕಾಮಾಕ್ಷಿ ದೀಪನ ನಾವು ಮನೆಯಲ್ಲಿ ಯಾವಾಗ್ಲೂ ಹಚ್ಬೇಕು ಅಂತ ಹೇಳ್ತಾರೆ. ದೀಪ ಎಲ್ಲನೂ ಹಚ್ಕೊಂಡು ಆದಮೇಲೆ ನಾನಿಲ್ಲಿ ಹೂವನ್ನ ಮಡಿಸ್ಕೊತಾ ಇದ್ದೀನಿ. ನನಗೆ ಬಿಡಿ ಹೂವು ಮಾತ್ರ ಸಿಕ್ಕಿದ್ದು ಇವತ್ತು. ಕಟ್ಟಿರೋ ಹೂವು ಸಿಗಲಿಲ್ಲ, ಹಾಗಾಗಿ ನಾನು ಬಿಡಿ ಹೂವನ್ನೇ ಹಾಕ್ಕೊಂಡು ಇವತ್ತು ಇಟ್ಕೊಂಡು ಪೂಜೆನ ಮಾಡ್ತಾಯಿದ್ದೀನಿ.
ಮಲ್ಲಿಗೆ ಹೂವು ಕೇಳಿದ್ದೆ, ಆದರೆ ಅವರು ಖಾಲಿ ಆಗಿದೆ ಅಂತ ಹೇಳಿಬಿಟ್ರು. ಹಾಗಾಗಿ ನಾನಿಲ್ಲಿ ಬಿಡಿ ಹೂವನ್ನೇ ಹಳದಿ ಕಲರು ಮತ್ತು ಕೆಂಪು ಕಲರೇ ನನಗೆ ಸಿಕ್ಕಿದ್ದು. ಹಾಗಾಗಿ ಅದರಲ್ಲೇ ನೀಟಾಗಿ ದೇವರಿಗೆಲ್ಲ ಮಡಿಸ್ಕೊಂಡು ಪೂಜೆನ ಮಾಡ್ಕೋತಾ ಇದ್ದೀನಿ. ಇವತ್ತು ಗುರುಪೌರ್ಣಿಮೆ ಆಗಿರೋದ್ರಿಂದ ಎಲ್ಲ ಕಡೆ ದೇವಸ್ಥಾನಗಳಲ್ಲಿ ಶ್ರೀ ಸತ್ಯನಾರಾಯಣ ಪೂಜೆನ ಇಟ್ಕೊಂಡಿರ್ತಾರೆ. ಎಲ್ಲ ದೇವಸ್ಥಾನಗಳಲ್ಲೂ ಆಲ್ಮೋಸ್ಟು ಮಾಡಿರ್ತಾರೆ. ಇವತ್ತು ಫ್ರೀ ಇದ್ದರೆ ನೀವು ಒಂದ್ಸಲ ದೇವಸ್ಥಾನಕ್ಕೆ ಹೋಗಿ ಇವತ್ತು ಸತ್ಯನಾರಾಯಣ ಕಥೆನ ಕೇಳಿ. ನೀವು ಸತ್ಯನಾರಾಯಣ ಕಥೆನ ಅಥವಾ ಪೂಜೆನ ನೋಡೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ ಅಂತಲೇ ಹೇಳ್ಬೋದು. ನಾನಿವಾಗ ಪೂಜೆಗೆಲ್ಲ ರೆಡಿ ಮಾಡಿ ಇಟ್ಬಿಟ್ಟು ಇವಾಗ ಕಿಚನ್ಗೆ ಬಂದಿದ್ದೀನಿ. ಪ್ರಸಾದನ ಮಾಡೋಣ ಅಂತ ಅಂದ್ಕೊಂಡು ಕಡಲೆಕಾಳನ್ನ ರಾತ್ರಿನೇ ನೆನೆಸಿಟ್ಟಿದ್ದೆ. ಅದನ್ನು ಒಂದು ಕುಕ್ಕರ್ಗೆ ಹಾಕ್ಕೊಂಡು ಸ್ವಲ್ಪ ನೀರನ್ನು ಹಾಕ್ಕೊಂಡು ಒಂದು ವಿಸಲ್ನ ಬರೋದಕ್ಕೆ ಬಿಟ್ಕೊಳ್ಳೋಣ. ಕಡಲೆಕಾಳನ್ನ ರಾತ್ರಿ ನೆನೆಸಿರೋದ್ರಿಂದ 1-2 ವಿಷಲ್ ಹಾಕ್ಸಿದ್ರೆ ಸಾಕಾಗತ್ತೆ, ಬೇಗ ಬೆಂದೋಗ್ಬಿಡತ್ತೆ. ಇವಾಗ ಕಡಲೆಕಾಳು ಬೆಂದು ಸೈಡ್ಗೆ ಎತ್ತಿಟ್ಕೊಂಡಿದ್ದೀನಿ. ಒಂದು ಪ್ಯಾನ್ನ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕೋತಾ ಇದ್ದೀನಿ. ಇವತ್ತು ಗುರುಪೌರ್ಣಿಮೆ ಆಗಿರೋದ್ರಿಂದ ಈರುಳ್ಳಿ ಬೆಳ್ಳುಳ್ಳಿ ಏನನ್ನು ಕೂಡ ಬಳಸ್ದಲೇ ದೇವರಿಗೆ ನೈವೇದ್ಯನ ಮಾಡಬೇಕು. ಹಾಗಾಗಿ ನಾನಿವತ್ತು ಕಡಲೆಕಾಳು ಉಸ್ಲಿನ ಮಾಡ್ತಾಯಿದ್ದೀನಿ. ಹಾಗೆ ಚಿಕ್ಕದಾಗಿ ರೆಸಿಪಿ ಕೂಡ ನೋಡ್ಕೊಂಡು ಬನ್ನಿ. ಮೊದಲಿಗೆ ಸಾಸಿವೆ, ಆಮೇಲೆ ಜೀರಿಗೆ, ಸ್ವಲ್ಪ ಹಸಿರು ಮೆಣಸಿನಕಾಯಿ, ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡು ಬಾಡಿಸ್ಕೊಂಡು ಅದಕ್ಕೆ ಕಡಲೆಕಾಳನ್ನ ಬೇಯಿಸಿಟ್ಕೊಂಡಿರೋದನ್ನು ಸೇರಿಸ್ಕೊಂಡು ಸ್ವಲ್ಪ ಉಪ್ಪನ್ನು ಹಾಕೋತಾ ಇದ್ದೀನಿ. ನೀವು ಕಡಲೆಕಾಳನ್ನ ಬೇಯಿಸ್ಕೋಬೇಕಾದ್ರೇ ಉಪ್ಪನ್ನು ಹಾಕ್ಕೊಂಡು ಕೂಡ ಬೇಯಿಸ್ಕೋಬೋದು. ನಾನು ಮರ್ತ್ಬಿಟ್ಟಿದ್ದೆ, ಹಾಗಾಗಿ ಇವಾಗ ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಉದುರಿಸ್ಕೊಂಡು ಕಾಯಿ ತುರಿನ ಉದುರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಪ್ರಸಾದ ರೆಡಿಯಾಗಿ ಹೋಗುತ್ತೆ. ಇದನ್ನು ನೀವು ದೇವರಿಗೆ ಇಟ್ಟು ನೈವೇದ್ಯ ಮಾಡ್ಬೋದು. ಇವತ್ತು ಕಡಲೆಕಾಳು ಪ್ರಸಾದನ ನೈವೇದ್ಯ ಮಾಡಿ ಹಳದಿ ಕಲರ್ ಬಟ್ಟೆನ ಹಾಕ್ಕೊಂಡು ದೇವ್ರಿಗೆ ಪೂಜೆ ಮಾಡೋದ್ರಿಂದ ಒಳ್ಳೆಯದಾಗತ್ತೆ ಅಂತ ಹೇಳ್ತಾರೆ. ನೀವು ಕೂಡ ಟ್ರೈ ಮಾಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ಪ್ರಸಾದ ರೆಡಿ ಆಯಿತು. ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ದೇವರಿಗೆ ಮುಂದಕ್ಕೆ ಇಟ್ಟು ಇವಾಗ ಹೂವೆಲ್ಲನೂ ಮಾಡಿಸಿ ನಾನು ಪೂಜೆನ ಮಾಡ್ತಾಯಿದ್ದೀನಿ. ನಿಮ್ಮ ಇಷ್ಟಾರ್ಥಗಳನ್ನ ನೀವು ಕೇಳಿಕೊಂಡು ಒಳ್ಳೆ ಮನಸ್ಸಿಂದ ಬೇಡ್ಕೊಂಡ್ರೆ ದೇವರು ನಿಜವಾಗ್ಲೂ ಒಲಿತಾನೆ. ಒಂದು ಸಲ ಟ್ರೈ ಮಾಡಿ ನೋಡಿ. ಮನೇಲಿ ವಿಶೇಷ ದಿನಗಳಿದ್ದಾಗ ಪೂಜೆನ ಮಾಡೋದು, ದೇವ್ರ ಪಾತ್ರೆ ತೊಳೆದು ಮನೆಯೆಲ್ಲನೂ ಕ್ಲೀನ್ ಮಾಡಿ ಶುಭ್ರವಾಗಿರುವಂತಹ ಬಟ್ಟೆನ ಧರಿಸಿ ದೇವರಿಗೆ ನೈವೇದ್ಯ ಮಾಡಿ ಪೂಜೆ ಮಾಡೋದ್ರಿಂದ ನಿಮ್ಮ ಇಷ್ಟಾರ್ಥಗಳು ಲಭಿಸುತ್ತೆ ಅಂತಲೇ ಹೇಳ್ಬೋದು. ನಂದು ಇವಾಗ ಪೂಜೆ ಎಲ್ಲ ಆಗಿದೆ. ಹಾಗೆ ಕೂಡ ಸಾಂಬ್ರಾಣಿನ ಕೂಡ ನಾನು ಇಲ್ಲಿ ಹಾಕ್ತಾಯಿದ್ದೀನಿ. ಮನೆಗೆಲ್ಲ ಸಾಂಬ್ರಾಣಿನ ಬಳಸೋದ್ರಿಂದ ದೇವರಿಗೆ ಆರತಿ ಮಾಡೋದ್ರಿಂದ ಒಳ್ಳೆಯದಾಗತ್ತೆ ಅಂತಲೇ ಹೇಳ್ಬೋದು. ದೇವ್ರ ಮನೇಲೆಲ್ಲ ಪೂಜೆನ ಮುಗಿಸಿ ಇವಾಗ ಹೊರಗಡೆ ಬಾಗಿಲಿಗೂ ಕೂಡ ಪೂಜೆ ಮಾಡೋಣ ಅಂತ ಹೇಳಿಬಿಟ್ಟು ಅರಿಶಿನ ಕುಂಕುಮನ ಬೆಳಗ್ಗೆ ಇಟ್ಟಿರಲಿಲ್ಲ. ಅದನ್ನು ಇವಾಗ ನೀಟಾಗಿ ಮತ್ತೆ ಒಂದು ಸಲ ನೀರಲ್ಲಿ ಒರೆಸ್ಕೊಂಡು ಇವಾಗ ಅರಿಶಿನ ಕುಂಕುಮ ಇಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾನು ಬಾಗಿಲಿಗೆ ಅರಿಶಿನ ಕುಂಕುಮನ ಇಟ್ಕೊತಾ ಇದ್ದೀನಿ. ನಾನು ಆಗಲೇ ಅರಿಶಿನ ಸ್ವಲ್ಪ ಕಲಸಿಟ್ಕೊಂಡಿದ್ನಲ್ಲ, ಅದನ್ನೇ ನಾನಿಲ್ಲಿ ಅರಿಶಿನ ಕುಂಕುಮನ ಇಟ್ಕೊತಾ ಇದ್ದೀನಿ. ಹಾಗೇನ ಕೂಡ ಇಡ್ಬೋದು, ಆದರೆ ಅದು ಗಾಳಿಗೆ ಉದುರೋಗ್ಬಿಡುತ್ತೆ. ಹಾಗಾಗಿ ನಾನಿಲ್ಲಿ ಅರಿಶಿನ ಸ್ವಲ್ಪ ನೀರಲ್ಲಿ ಬೆರೆಸಿ ಅದನ್ನು ಸ್ವಲ್ಪ ತೆಳುವಾಗಿ ಕಲಿಸ್ಕೊಂಡು ಆನಂತರ ನಾನು ಬಾಗಿಲಿಗೆ ಮತ್ತು ಹೊಸ್ಲಿಗೆ ಇಟ್ಕೋತೀನಿ. ನೀವು ನೋಡ್ತಿರ್ಬೋದು ಇವಾಗ ಇಡ್ತಾ ಇದ್ದೀನಿ. ನೀಟಾಗಿ ಕೂತ್ಕೊಳ್ಳುತ್ತೆ ಅದು. ನಾವು ಮತ್ತೆ ನಾಳೆ ಬೆಳಗ್ಗೆವರೆಗೆ ಅದು ಉದುರೋಗಿರೋದಿಲ್ಲ. ಇವಾಗ ಹೂವೆಲ್ಲನೂ ಮಡಿಸ್ಕೊಂಡು ಮತ್ತು ಆರತಿನ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲನೂ ಪೂಜೆ ಎಲ್ಲ ಮುಗಿಸಿ ಕೊನೆಯಲ್ಲಿ ಆರತಿನ ಮಾಡ್ತಾಯಿದ್ದೀನಿ. ನೀವು ಕೂಡ ಹೀಗೇ ಪೂಜೆ ಮಾಡಿದ್ರಾ ಕಮೆಂಟ್ ಮಾಡಿ ತಿಳಿಸಿ. ಯಾರೆಲ್ಲ ಬೇರೆ ಬೇರೆ ರೀತಿ ಪೂಜೆಗಳನ್ನ ಮಾಡಿರ್ತಾರೆ, ಆದರೆ ನಮ್ಮನೇಲಿ ನಾನು ಇದೇ ರೀತಿ ಮಾಡೋದು. ಬಾಗಿಲಿಗೂ ಕೂಡ ಆರತಿನ ಮಾಡ್ತಾಯಿದ್ದೀನಿ. ಎಷ್ಟು ರಂಗೋಲಿ ಹಾಕಿದ್ರೂ ಕೂಡ ಅದು ಗಾಳಿಗೆ ತೂರ್ಕೊಂಡು ಹೋಗ್ಬಿಡೋದು. ಅದಕ್ಕೆ ನಮ್ಮ ಪಕ್ಕದ ಮನೆ ಆಂಟಿ ಒಂದು ಸಜೆಸ್ಟ್ ಮಾಡಿದ್ರು, ಅದೇನೋ ಕಲ್ಲು ಥರ ಬರುತ್ತೆ ವೈಟ್ ಕಲರು, ಅದು ನೀವು ಕೂಡ ಬಳಸ್ತೀರಾ ತಿಳಿಸಿ ನನಗೆ. ಅದನ್ನು ಕೊಟ್ಟರು. ಇದರಿಂದ ರಂಗೋಲಿನ ಹಾಕು, ಏನು ಪ್ರಾಬ್ಲಮ್ ಆಗೋದಿಲ್ಲ ಅಂತ. ಇವತ್ತು ಹಾಗೆ ಮಾಡಿದ್ದೀನಿ. ಈಸಿಯಾಗಿ ಅದನ್ನು ಬಿಡಿಸ್ಕೋಬೋದು. ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ. ಸಿಂಪಲ್ಲಾಗಿ ಡಿಸೈನ್ನ ಮಾಡ್ಕೊಂಡಿದ್ದೀನಿ. ಇದನ್ನು ನೀರಲ್ಲಿ ನೆನೆಸಿಟ್ಟು 2 ನಿಮಿಷ ಬಿಟ್ಟು ಬರ್ಕೊಂಡ್ರೆ ನೀಟಾಗಿ ಈ ರೀತಿ ಬಂದಿರುತ್ತೆ. ಇವಾಗ ಎಲ್ಲ ಕಡೆಗೂ ನಾನು ಮನೆಗೆಲ್ಲ ಸಾಂಬ್ರಾಣಿನ ಹೊಗೆನ ಸ್ಪ್ರೆಡ್ ಮಾಡ್ತಾಯಿದ್ದೀನಿ. ಇದರಿಂದ ಪಾಸಿಟಿವ್ ವೈಬ್ ಕೂಡ ಬರುತ್ತೆ.
ಮನಸ್ಸಿಗೆ ಒಂಥರ ನೆಮ್ಮದಿ ಅಂತ ಅನಿಸುತ್ತೆ. ನಾನು ಎಲ್ಲ ಕಡೆ ಕೂಡ ಹಾಲಲ್ಲಿ, ಕಿಚನಲ್ಲಿ ಎಲ್ಲ ಕಡೆ ಕೂಡ ಈ ರೀತಿ ಪೂಜೆ ಮಾಡಿದಾಗ ಸಾಂಬ್ರಾಣಿ ಹೊಗೆನ ನಾನು ಸ್ಪ್ರೆಡ್ ಮಾಡ್ತೀನಿ. ನೀವು ನೋಡ್ತಿರ್ಬೋದು ಕಿಚನಲ್ಲೂ ಕೂಡ ನಾನು ಈ ರೀತಿ ಮಾಡ್ಕೋತೀನಿ. ಹಬ್ಬದಲ್ಲೆಲ್ಲ ಪ್ರತಿ ಶುಕ್ರವಾರ ಅಥವಾ ಯಾವಾಗಾದ್ರೂ ಪೂಜೆ ಮಾಡಿದಾಗ ಕೂಡ ನಾನು ಇದೇ ರೀತಿ ಕಿಚನಲ್ಲಿ, ಹಾಲಲ್ಲಿ, ಆಮೇಲೆ ರೂಮಲ್ಲಿ ಎಲ್ಲ ಕಡೆ ಈ ರೀತಿ ಸ್ಪ್ರೆಡ್ನ ಮಾಡ್ಕೋತಾ ಇದ್ದೀನಿ. ಫೈನಲಾಗಿ ಪೂಜೆ ಎಲ್ಲ ಮುಗೀತು. ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ. ಮಲ್ಲಿಗೆ ಹೂವು ಸಿಕ್ಕಿದ್ದಿದ್ರೆ ಇನ್ನೂ ತುಂಬ ಖುಷಿ ಆಗ್ತಿತ್ತು, ಬಟ್ ನನಗೆ ಅದು ಸಿಗಲಿಲ್ಲ. ಹಾಗಾಗಿ ಇರೋದ್ರಲ್ಲೇ ಪೂಜೆನ ಮಾಡಿದ್ದೀನಿ. ಇವಾಗ ಮಧ್ಯಾಹ್ನಕ್ಕೆ ಲಂಚ್ನ ಪ್ರಿಪೇರ್ ಮಾಡೋಣ ಅಂತ ಹೇಳಿಬಿಟ್ಟು ಅಡುಗೆನ ಮಾಡ್ಕೊಳ್ಳೋದಕ್ಕೆ ಬಂದಿದ್ದೀನಿ. ಇವತ್ತು ಈರುಳ್ಳಿ ಬೆಳ್ಳುಳ್ಳಿನ ಬಳಸ್ದಲೇ ಸಾಂಬಾರನ್ನ ರೆಡಿ ಮಾಡ್ಕೊತಾ ಇದ್ದೀನಿ. ನಾನು ಯಾವಾಗಲೂ ಅಷ್ಟೇ ಪ್ರತಿ ಶುಕ್ರವಾರ ಆಗಿರ್ಬೋದು ಮತ್ತು ಪೌರ್ಣಮಿ, ಆಮೇಲೆ ಅಮಾವಾಸ್ಯೆ ಆ ರೀತಿ ಎಲ್ಲ ಬಂದಾಗ ಮನೇಲಿ ಪೂಜೆ ಮಾಡೋದಿದ್ದಾಗ ನಾನು ಯಾವಾಗಲೂ ಕೂಡ ಈರುಳ್ಳಿ ಬೆಳ್ಳುಳ್ಳಿನ ಬಳಸ್ದಲೇ ಅಡುಗೆನ ಪ್ರಿಪೇರ್ನ ಮಾಡ್ಕೊತೀನಿ. ನೀವು ನೋಡ್ತಿರ್ಬೋದು ಇವಾಗ ತರಕಾರಿಗಳನ್ನ ಹೆಚ್ಚಿಟ್ಕೊಂಡು ಅದಕ್ಕೆ 1-2 ಸ್ಪೂನ್ ಆಗೋಷ್ಟು ಬೇಳೆನ ಹಾಕ್ಕೊಂಡಿದ್ದೀನಿ. ಎಲ್ಲ ತರಕಾರಿನ ಮಿಕ್ಸಲ್ಲಿ ಹಾಕ್ಕೋಬೋದು, ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ನನ್ನ ಹತ್ರ ಇದ್ದಿದ್ದು ಆಲೂಗೆಡ್ಡೆ, ಕ್ಯಾರೆಟು, ಬೀನ್ಸು, ಅದ್ರ ಜೊತೆಗೆ 1-2 ಸ್ಪೂನ್ ಆಗೋಷ್ಟು ತೊಗರಿಬೇಳೆನ ಹಾಕ್ಕೊಂಡು ನೀಟಾಗಿ ತೊಳೆದು ಎತ್ತಿಟ್ಕೊಂಡಿದ್ದೀನಿ. ಮಸಾಲೆಗೆ ನಾನು ಒಂದು ಸ್ವಲ್ಪ ಕಾಯಿ, 1-2 ಟೊಮ್ಯಾಟೊ, ಹಾಗೆ ಸ್ವಲ್ಪ ಜೀರಿಗೆನ ಹಾಕ್ಕೊಂಡು ಸ್ವಲ್ಪ ನೀರನ್ನು ಹಾಕ್ಕೊಂಡು ರುಬ್ಕೊಂಡು ಎತ್ತಿಟ್ಕೊಂಡಿದ್ದೀನಿ. ಒಗ್ಗರಣೆಗೆ ಸಾಸಿವೆ, ಜೀರಿಗೆ, ಕರಿಬೇವಿನ ಸೊಪ್ಪು, ಹಾಗೆ 2 ಒಣಮೆಣ್ಸಿನ್ಕಾಯಿನ ಹಾಕ್ಕೊಂಡು ಒಗ್ಗರಣೆ ಹಾಕ್ಕೊಂಡು ರುಬ್ಬಿಟ್ಕೊಂಡಿದ್ದಂತಹ ಖಾರನ ಹಾಕಿ ಒಂದು ಸಲ ಮಿಕ್ಸ್ ಮಾಡಿ, ಇವಾಗ ತರಕಾರಿ ಎಲ್ಲನೂ ತೊಳೆದಿಟ್ಕೊಂಡಿದ್ದಂಥದ್ದನ್ನ ಹಾಕಿ ಮತ್ತು ಬೇಕಾಗೋಷ್ಟು ನೀರನ್ನು ಕೂಡಿಕೊಂಡು ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಉದುರಿಸ್ಕೊಂಡು ಲಿಡ್ನ ಕ್ಲೋಸ್ ಮಾಡಿ 2 ವಿಷಲ್ನ ಬರೋದಕ್ಕೆ ಬಿಟ್ಟರೆ ಸಾಂಬಾರು ರೆಡಿಯಾಗಿ ಹೋಗುತ್ತೆ. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ. ನಾನು ಯಾವಾಗ್ಲೂ ಈರುಳ್ಳಿ ಬೆಳ್ಳುಳ್ಳಿ ಹಾಕ್ದಲೇ ಮಾಡೋದ್ರಿಂದ ಟೇಸ್ಟು ಸ್ವಲ್ಪ ಡಿಫ್ರೆಂಟ್ ಅಂತಲೇ ಅನಿಸುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ. ನಾವು ಯಾವಾಗಲೂ ಮಾಡೋದಕ್ಕಿಂತ ಯಾವಾಗಾದ್ರೂ ಸ್ಪೆಷಲ್ ದಿನಗಳಲ್ಲಿ ಈ ರೀತಿ ಮಾಡಿದಾಗ ತುಂಬಾ ಚೆನ್ನಾಗಿ ಬಂದಿರುತ್ತೆ ಸಾಂಬಾರು. ನನಗಂತೂ ಅದು ತುಂಬ ಚೆನ್ನಾಗಿ ಅನುಭವ ಆಗಿದೆ. ಇವಾಗ 2 ವಿಷಲ್ ಬರೋದಕ್ಕೆ ಬಿಟ್ಟೆ, ಅದು ಕೂಡ ವಿಷಲ್ ಬಂದಿತ್ತು. ಪಾಯಸನ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಇವಾಗ ಒಂದು ಪ್ಯಾನ್ನ ಇಟ್ಕೊಂಡು ಅದಕ್ಕೆ 1-2 ಸ್ಪೂನ್ ಆಗೋವಷ್ಟು ಮನೇಲೇ ಮಾಡಿದಂತಹ ತುಪ್ಪನ ಬಳಸ್ತಾ ಇದ್ದೀನಿ. ಇವಾಗ ಒಂದು ಅರ್ಧ ಕಪ್ ಆಗುವಷ್ಟು ಶಾವಿಗೆನ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕು. ನಾನಿಲ್ಲಿ 1-2 ಆಗೋವಷ್ಟು ಪಾಯಸನ ಮಾಡ್ತಿರೋದ್ರಿಂದ ಸ್ವಲ್ಪ ಕ್ವಾಂಟಿಟಿಯಲ್ಲೇ ಮಾಡ್ತಾಯಿದ್ದೀನಿ. ಅವಾಗಲೇ ಖಾಲಿ ಆದರೆ ಚೆಂದ, ಮತ್ತೆ ಉಳ್ಕೊಂಡ್ರೆ ಚೆನ್ನಾಗಿರೋದಿಲ್ಲ ಅಂತ ಸ್ವಲ್ಪನೇ ಮಾಡ್ಕೋತೀನಿ. ಇವಾಗ ಶಾವಿಗೆ ಎಲ್ಲನೂ ಹುರಿದು ಪಕ್ಕಕ್ಕೆ ಎತ್ತಿಟ್ಕೊಂಡಿದ್ದೀನಿ. ಒಂದು ಕಡಾಯಿನ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಹಾಲನ್ನು ಹಾಕ್ಕೋತಾ ಇದ್ದೀನಿ. ನಾನು ಅರ್ಧ ಲೀಟ್ರ್ ಆಗೋಷ್ಟು ಹಾಲನ್ನು ಬಳಸಿದ್ದೀನಿ. ಇದು ಸ್ವಲ್ಪ ಬಂದಮೇಲೆ ಅಂದರೆ ಕಾಯ್ದ ಮೇಲೆ ಹುರಿದಿಟ್ಕೊಂಡಿದ್ದಂತಹ ಶಾವಿಗೆನ ಹಾಕಿ ಒಂದು ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಬ್ಬೊಬ್ಬರು ಒಂದೊಂದು ಥರ ಶಾವಿಗೆ ಪಾಯಸನ ಮಾಡ್ತಾರೆ. ನೀರಲ್ಲಿ ಮೊದಲು ಶಾವಿಗೆನ ಬೇಯಿಸಿ ಆಮೇಲೆ ಹಾಲು ಹಾಕಿ ಕುದಿಸ್ತಾರೆ. ಆದರೆ ಒಂದು ಸಲ ನೀವು ಹಾಲಲ್ಲೇ ಶಾವಿಗೆನ ಬೇಯಿಸಿ ಅದಕ್ಕೆ ಡ್ರೈ ಫ್ರೂಟ್ಸ್ನ ಒಗ್ಗರಣೆ ಹಾಕಿದ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ನಾನಿಲ್ಲಿ ಅದಕ್ಕೆ 1 ಏಲಕ್ಕಿನ ಜಜ್ಜಿ ಹಾಕೋತಾ ಇದ್ದೀನಿ ಫ್ಲೇವರ್ಗೋಸ್ಕರ, ತುಂಬ ಚೆನ್ನಾಗಿರುತ್ತೆ. ಇವಾಗ ಶಾವಿಗೆ ಸ್ವಲ್ಪ ಬೆಂದಿದ್ದಾದಮೇಲೆ ನಾನಿಲ್ಲಿ 1 ಕಪ್ ಆಗೋಷ್ಟು ಸಕ್ಕರೆನ ಹಾಕ್ಕೊಂಡು ಜಜ್ಜಿಟ್ಕೊಂಡಿದ್ದಂತಹ ಏಲಕ್ಕಿ ಪುಡಿನ ಹಾಕ್ಕೊಂಡು ಮತ್ತಿನ್ನೊಂದು ಸಲ ಮಿಕ್ಸ್ ಮಾಡಿ ಸೈಡಿಗೆ ಎತ್ತಿಟ್ಕೋತಾ ಇದ್ದೀನಿ. ಇವಾಗ ಒಂದು ಪ್ಯಾನ್ನ ಇಟ್ಕೊಂಡು 1-1.5 ಸ್ಪೂನ್ ಆಗೋಷ್ಟು ತುಪ್ಪನ ಹಾಕ್ಕೋತಾ ಇದ್ದೀನಿ. ಮೊದಲು ಕೂಡ ತುಪ್ಪನ ಜಾಸ್ತಿನೇ ಹಾಕ್ಕೊಂಡಿದ್ದೆ, ಹಾಗಾಗಿ ಇವಾಗ ಸ್ವಲ್ಪ ತುಪ್ಪ ಹಾಕ್ಕೊಂಡು ಇದಕ್ಕೆ ಡ್ರೈ ಫ್ರೂಟ್ಸ್ನ ಹಾಕ್ಕೋತಾ ಇದ್ದೀನಿ. ನಿಮ್ಗೆ ಯಾವ್ದು ಇಷ್ಟ ಎಲ್ಲ ಡ್ರೈ ಫ್ರೂಟ್ಸ್ನ ಹಾಕ್ಕೊಳ್ಳಿ. ನಾನಿಲ್ಲಿ ಬಾದಾಮಿ, ಗೋಡಂಬಿ ಹಾಗೆ ಒಣದ್ರಾಕ್ಷಿನ ಹಾಕ್ಕೊಂಡು ತುಪ್ಪದಲ್ಲಿ ನೀಟಾಗಿ ಫ್ರೈನ ಮಾಡ್ಕೋತಾ ಇದ್ದೀನಿ. ಈ ಥರ ಉಬ್ಬಿ ಬರಬೇಕು ದ್ರಾಕ್ಷಿ ಎಲ್ಲ, ಆ ರೀತಿ ಆಗೋವರೆಗೆ ಫ್ರೈನ ಮಾಡ್ಕೋಬೇಕು. ಸ್ವಲ್ಪ ಬಣ್ಣ ಚೇಂಜ್ ಆಗೋವರೆಗೆ ಹುರ್ಕೊಂಡ್ರೆ ಸಾಕಾಗತ್ತೆ. ಇವಾಗ ಕಂಪ್ಲೀಟಾಗಿ ಆಗಿದೆ. ಇವಾಗ ಶಾವಿಗೆ ಕೂಡ ನೀಟಾಗಿ ಬೆಂದು ಸಕ್ಕರೆ ಎಲ್ಲ ನೀಟಾಗಿ ಕರಗಿದೆ. ಈ ಟೈಮಲ್ಲಿ ನಾನು ತುಪ್ಪದ ಒಗ್ಗರಣೆನ ಹಾಕೋತಾ ಇದ್ದೀನಿ. ಹಾಕ್ಕೊಂಡು ಒಂದು ಸಲ ನೀಟಾಗಿ ಮಿಕ್ಸ್ ಮಾಡಿ ಸೈಡಿಗೆ ಎತ್ತಿಟ್ಕೊಂಡ್ರೆ ಆಯಿತು. ಪಾಯಸ ಕೂಡ ರೆಡಿಯಾಗಿ ಹೋಯಿತು. ಯಾವಾಗಲೂ ಒಂದೇ ಥರ ಅಡುಗೆನ ಮಾಡಿರ್ತೀವಿ, ಆದರೆ ಹಬ್ಬದಲ್ಲಿ, ಹುಣ್ಣಿಮೆಲಿ, ಪೌರ್ಣಮಿಲಿ ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ಕೊಳ್ಳೋಣ. ಪಾಯಸ ಎಲ್ಲ ರೆಡಿ ಆಗಿದೆ. ಇವಾಗ ಊಟಕ್ಕೆ ರೆಡಿ ಮಾಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೋತಾ ಇದ್ದೀನಿ.
ಇವತ್ತಿನ ವಿಡಿಯೋ ನಿಮ್ಗೊಂದು ಸ್ವಲ್ಪನಾದರೂ ಇಷ್ಟ ಆಗಿದರೆ, ಸ್ವಲ್ಪನಾದರೂ ಇನ್ಫಾರ್ಮೇಟಿಕ್ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ. ಮತ್ತಷ್ಟು ರೆಸಿಪೀಸ್ಗಳಿಗಾಗಿ ಹಾಗೆ ಟಿಪ್ಸ್ಗಳಿಗಾಗಿ ಫಾಲೋ ಮಾಡೋದನ್ನು ಮರಿಬೇಡಿ. ಹಾಗೆ ಏನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೀವು ಯಾವ ರೀತಿ ಗುರುಪೌರ್ಣಮಿನ ಆಚರಿಸಿರಿ ಅನ್ನೋದ್ರೂ ತಿಳಿಸಿ. ಏನಾದ್ರೂ ತಪ್ಪು ಅಂತ ಅನಿಸಿದ್ರು ಕೂಡ ಅದನ್ನು ಕೂಡ ತಿಳಿಸ್ಬೋದು. ನಾನು ತಿದ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ. ಹಾಗೆ ಈ ವಿಡಿಯೋದಲ್ಲಿ ಏನಾದರೂ ಸ್ವಲ್ಪನಾದರೂ ಇನ್ಫಾರ್ಮೇಟಿಕ್ ಅಂತ ನಿಮ್ಗೆ ಅನಿಸಿದ್ರೆ, ಸ್ವಲ್ಪನಾದರೂ ಯೂಸ್ ಆಯಿತು ಟಿಪ್ಸು ಅಂತ ಅನಿಸಿದ್ರೆ ದಯವಿಟ್ಟು ಲೈಕ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. ಮತ್ತಷ್ಟು ಇದೇ ಥರ ವಿಡಿಯೋಗಳಿಗಾಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.